ನಮ್ಮ ತಂದೆಯವರ ಜೊತೆಗೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಲೀಡ್ರು ಅಂದ್ರೆ ಅವತ್ತು KB ಪಿಳ್ಳಪ್ಪನವರು. ಅವರ ಸುಪುತ್ರರಾದಂತ ಬಚ್ಚೇಗೌಡರು ಶಾಸಕರಾಗಿದ್ರು ಜನತಾ ದಳದಿಂದ. ಅವರು ಕೂಡ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಕಾರಣ ಏನಂದ್ರೆ ಇನ್ ಮುಂದೆ ಬಹುಶಃ ಜನತಾದಳ ಉಳಿತದ ಇಲ್ವಾ ಅನ್ನೋದೇ ಅನುಮಾನ ಇದೆ. ಯಾಕೆ ಅಂದ್ರೆ ಬಿಜೆಪಿಯವರು ಅಡ್ಡಡ್ಡ ಕೈಕೊಂಡು ಜನತಾದಳನೇ ನುಂಗಾಕ್ತಾರೆ. ಬಿಜೆಪಿಯವರ ಏಟು ಅಷ್ಟಿಷ್ಟಲ್ಲ. ಇವತ್ತು ಎಲೆಕ್ಷನ್ ಟೈಮ್ಗೆ ಹೋಗಿ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವ್ರೆ. ಆದ್ರೆ ಮುಂದೆ ಪಾಪ ದಳದವ್ರು ಗೊತ್ತಾಗ್ತದೆ ಬಿಜೆಪಿ ಸವಾಸ ಎಂತಾದು, ಬಿಜೆಪಿ ಏಟು ಎಂತಾದು ಅಂತ. ಇವ್ರನ್ನ ಅರ್ಧ ಹಂಗೆ ಗುಳುಮ್ ಅಂತ ನುಂಗಾಕ್ಬಿಡ್ತಾರೆ. ಬಹುಶಃ ನನಗೆ ಅಯ್ಯೋ ಪಾಪ ಅನ್ಸುತ್ತೆ ದಳದವ್ರನ್ನ ನೋಡಿದ್ರೆ. ಯಾಕೆ ಅಂದ್ರೆ ಇವ್ರನ್ನ ಎಲ್ಲ ಎಳೆದು ಬಿಜೆಪಿ ಒಳಗಡೆ ಹಾಕೊಂಡ್ಬಿಟ್ಟು ಕೊನೆಗೆ ನೇತಾಡ್ಬಿಟ್ಟು ದಳದವ್ರನ್ನ ಹಂಗೆ ಬಿಟ್ಬಿಡ್ತಾರೆ. ಈ ಕರ್ನಾಟಕದಲ್ಲಿ ಜನತಾ ಪರಿವಾರಕ್ಕೊಂದು ಇತಿಹಾಸ ಇದೆ. ಬಹಳ ವರ್ಷಗಳಿಂದ ರಾಜ್ಯದಲ್ಲಿ ಒಂದು ಆಲ್ಟರ್ನೇಟ್ ಗವರ್ಮೆಂಟ್, ಪರ್ಯಾಯ ಸರ್ಕಾರ, ಪರ್ಯಾಯ ಪಕ್ಷವಾಗಿ ಜನತಾ ಪರಿವಾರ ಇತ್ತು. ಆ ಜನತಾ ಪರಿವಾರಕ್ಕೂ ಜನತಾ ದಳಕ್ಕೂ ಬಹಳ ಸಂಬಂಧ ಕಮ್ಮಿ JDS-ಗೆ. ಆದ್ರೂ ಕೂಡ ಏನೋ ಜನತಾ ಹೆಸರಲ್ಲಿ ಯಾವುದೋ ಒಂದು ಪಾರ್ಟಿ ಇತ್ತು. ಆದ್ರೆ ಇವತ್ತು ಅವರು ಬಿಜೆಪಿ ಸಹವಾಸ ಮಾಡಿದ ಮೇಲೆ ಏನೋ ಒಂದು ರೈತರ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ದ ಜನತಾ ದಳದ ಕಥೆನೂ ಇನ್ನ ಮುಗಿದೋಯ್ತು ಅಂತ ಹೇಳ್ಬಹುದು ನಾವು. ಇದನ್ನೆಲ್ಲ ನೋಡಿ ಅದ್ಯಾಕೆ ಕುಮಾರಣ್ಣ ಅವರು ಹೋಗಿ ಅವ್ರ ಜೊತೆ ಸಹವಾಸ ಮಾಡಿದ್ರು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಪಾರ್ಟಿನ ಅವರು ಉಳಿಸ್ಕೋಬಹುದಾಗಿತ್ತು. ಇವತ್ತು ತಗೊಂಡೋಗಿ ಅವ್ರ ಪಾರ್ಟಿನ ಬಿಜೆಪಿಗೆ ಸರೆಂಡರ್ ಮಾಡಿಸ್ಬಿಟ್ಟವ್ರೆ. ಹೋದ್ ಬಾರಿ ಕಾಂಗ್ರೆಸ್ ಅಲಯನ್ಸ್ ಇದ್ದಾಗ ನಾವು 9 ಸೀಟ್ ಕೊಟ್ಟಿದ್ವಿ ಜನತಾ ದಳದವ್ರಿಗೆ, JDS ಅವ್ರಕ. ಈ ಸತಿ ಸಿಕ್ಕಿರೋದು ಎಷ್ಟು? 3 ಸೀಟು. ನಾವು ಕಾಂಗ್ರೆಸ್ ಅವರು 9 ಸೀಟ್ ಕೊಟ್ಟಿದ್ವಿ JDS-ಗ. ಈಗಿತ್ತ ಕೊಟ್ಟಿರೋದು ಬರೀ 3 ಸೀಟ್ ಅವ್ರಕ. ಅದು ಯಾವುದು? ಒಂದು ಮಂಡ್ಯ, ಒಂದು ಹಾಸನ. ಆಮೇಲೆ ಅವರು ಬಿಟ್ಟವ್ರಂತ ಗಲಾಟೆ ಮಾಡಿದ್ದಕ್ಕೆ ಕೋಲಾರ ಒಂದು ಬಿಟ್ಕೊಟ್ಟವ್ರೆ. ಅಷ್ಟೇ ಅವ್ರಕ ಸಿಕ್ಕಿರೋದು. ಒಂದ್ ಕಡೆ ಅವರು ಮೊಮ್ಮಗನ ಕ್ಯಾಂಡಿಡೇಟು, ಇನ್ನೊಂದ್ ಕಡೆ ಮಗ ಕ್ಯಾಂಡಿಡೇಟು, ಇನ್ನೊಂದ್ ಕಡೆ ಅಳಿಯ ಕ್ಯಾಂಡಿಡೇಟು. ಮೂವರಿಗೆ ಜನತಾದಳ ಎಸ್ ಅಂದ್ರೆ ಇವತ್ತು ಯಾರಪ್ಪ ಅಂದ್ರೆ ಇಲ್ಲಿ ಮಂಜುನಾಥ್, ಅಲ್ಲಿ ಕುಮಾರಣ್ಣವರು, ಅಲ್ಲಿ ಅವ್ರ ಮೊಮ್ಮಗನ ಕ್ಯಾಂಡಿಡೇಟು. ಸೊ ಹಂಗಾಗಿ ಜನತಾದಳಕ್ಕೂ ಕೂಡ ಭವಿಷ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮೆಲ್ಲರ ನಾಯಕರು, KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ DK ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ಆತ್ಮೀಯ ಮುಖಂಡರಾದಂಥ MC ಸುಧಾಕರ್ ಅವರು ಕೂಡ ಇವತ್ತು ವೇದಿಕೆಗೆ ಬಂದಿದ್ದಾರೆ. ಸೊ ಈಗ ಮೊದಲಿಗೆ ನಮ್ಮ ಅಧ್ಯಕ್ಷರು ಕಾರ್ಯಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಡೆಸ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ಆದ್ಮೇಲೆ ಚಿಕ್ಕಬಳ್ಳಾಪುರ ಮಾಜಿ ಶಾಸಕರು, ಬಹಳ ರಾಜಕೀಯ ಹಿನ್ನೆಲೆ ಇರತಕ್ಕಂತ ಕುಟುಂಬದ KP ಬಚ್ಚೇಗೌಡರು ಕೂಡ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬಂದಿದ್ದಾರೆ. ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ ಹೋಗದೆ ಬರ್ತಾ ಇರೋರಿಗೆಲ್ಲರಿಗೂ ನಾನು ಶುಭವನ್ನ ಕೋರ್ತೇನೆ. ಈ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರ, ಚಿಕ್ಕಬಳ್ಳಾಪುರ ಕ್ಷೇತ್ರ ಎರಡೂ ಕಡೆ ನಾವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಲೇಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.